ಬಾಯ್ ಅಪ್ಪ. ಬಾಯ್ ಅಪ್ಪ. ಬಾಯ್ ಮಗಳೇ. ಅಪ್ಪ ನಂಗ್ ಚಾಕ್ಲೇಟ್ ತಂಬ. ಅಪ್ಪ ನಂಗ್ ಬಿಸ್ಕಿಟ್ ತಂಬ. ಓಕೆ ಓಕೆ ಬಾಯ್ ತೊಗೊಂಬರ್ತೇನೆ. ಅಪ್ಪ ಒಂದ್ ನಿಮಿಷ ತಡಿಪ. ಯಾಕೋ ಮಗನೇ? ಒಂದ್ ನಿಮಿಷ ತಡಿಪ. ಹೆಲ್ಮೆಟ್ ಹಾಕೋಪ್ಪ. ಹೆಲ್ಮೆಟ್ ಹಾಕೊಂಡು. ಬೇಡ ಮಗನೇ ಬೇಡ, ಹೆಸರೆಲ್ಲ ಹಾಳಾಕೈತ್ ನಂದ. ಪ್ಲೀಸ್ ಹಾಕೊಂಡು. ಬೇಡಪ್ಪ ಬೇಡ ಬೇಡ. ಪ್ಲೀಸ್ ಪಾ ನನ್ ಮೇಲೆ ನೀನ್ ನೋಡ್ಪ ಹಾಕೊಳ್ಲಿಕ್ಕಂದ್ರೆ ಹೋಗು. ಛೇ ಆಣಿಗಿಣಿ ಯಾಕೆ ಹಾಕ್ತಿಯಪ್ಪ? ಕೊಡ್ ನಾ ಹಾಕೊಂಡ್ ಹೋಗ್ತೇನಂತ. ಓಕೆ ಬಾಯ್ ಬಾಯ್. ನಮಸ್ಕಾರ ನನ್ನೆಲ್ಲ ಹುಬ್ಬಳ್ಳಿ ಧಾರವಾಡ ಜನತೆಗೆ. ಇವತ್ತಿನ ದಿನ ನಾವು ವಿಡಿಯೋ ಮಾಡಿದಂತ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜಕ್ಕೆ ಕಾನೂನು ರೀತಿಯಲ್ಲಿ ಹೆಲ್ಮೆಟ್ ಧರಿಸ್ರಿ ಅನ್ನೋ ಕಾರಣಕ್ಕ ನಮ್ಮ ಪೊಲೀಸ್ ಆಯುಕ್ತರು, ಟ್ರಾಫಿಕ್ ಪೊಲೀಸರು ದಯವಿಟ್ಟು ಎಲ್ಲರಿಗೆ ತಿಳಿ ಹೇಳ್ತಾರ. ಅದೇ ರೀತಿಯಾಗಿ ನಾವು ಕೂಡ ತಿಳಿ ಹೇಳಾಕ ಇದೊಂದು ಸಣ್ಣ ವಿಡಿಯೋ ಮಾಡಿವಿ. ಇವತ್ತಿನ ದಿನ ನಾ ಹೆಲ್ಮೆಟ್ ಹಾಕೊಂಡ್ ಬರಾಕ ಒಲ್ಲೆ ಅನ್ನತ್ತಿದ್ದೆ, ನನ್ ಹೇರ್ ಸ್ಟೈಲ್ ಹಾಳಾಕೈತೆ ಅಂತೇಳಿ ಒಲ್ಲೆ ಅನ್ನತ್ತಿದ್ದೆ. ನನ್ ಮಗ ಒತ್ತಾಯ ಮಾಡಿ ಆಣಿ ಮಾಡಿ ಕೇಸ ಹೆಲ್ಮೆಟ್ ಹಾಕೊಂಡ್ ಬಂದೆ. ಅದು ಹಾಕೊಂಡ್ ಬಂದಿದ್ದಕ್ಕ ನಂದು ಇವತ್ತು ಜೀವ ಉಳಿತ. ಅದ್ರ ಸಲುವಾಗಿ ನಮ್ಮ ಟ್ರಾಫಿಕ್ ಪೊಲೀಸರು ದಯವಿಟ್ಟು ಎಲ್ಲರಿಗೆ ತಿಳಿ ಹೇಳ್ತಿರ್ತಾರೆ, ಹೆಲ್ಮೆಟ್ ಧರಿಸ್ರಿ ನಿಮ್ಮ ಜೀವನ ಉಳಿಸ್ಕೋರಿ ಅಂತ ಹೇಳಿ. ನಾವು ಸುಮ್ನ ಅವ್ರಿಗೆ ಹೆಲ್ಮೆಟ್ ಹಾಕೋಲಾರ ಪೊಲೀಸ್ ದಂಡ ಹಾಕ್ತಾರ ಅಂತ ಅಂತಿರ್ತೀವಿ. ಪೊಲೀಸರು ಯಾಕೆ ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಜೀವನ ರಕ್ಷಣೆ ಸಲುವಾಗಿ, ನಮ್ ಸಲುವಾಗಿ ನಮ್ಮ ಮನ್ಯಾಗ ನಮ್ ಫ್ಯಾಮಿಲಿ ಕಾಯ್ತಿರ್ತೈತಿ. ಹೆಲ್ಮೆಟ್ ಧರಿಸಿದ್ರೆ ನಮ್ ಜೀವ ಉಳಿತೈತೆ ಅನ್ನೋ ಕಾರಣಕ್ಕ ಪೊಲೀಸರು ನಮಗ ತಿಳುವಳಿಕೆ ಇರ್ತಾರ. ಬಟ್ ನಾವ್ ಅದನ್ನ ತಿಳ್ಕೊಲಾರ್ದ ಪೊಲೀಸರಿಗೆ ಬೈತಿರ್ತೇವೆ. ದಯವಿಟ್ಟು ಇನ್ಮೇಲಾದ್ರೂ ನಾಗರಿಕರು ಎಚ್ಚೆತ್ತುಕೊಂಡ ಎಲ್ಲರೂ ಹೆಲ್ಮೆಟ್ ಧರಿಸಿ ತಮ್ಮ ಜೀವನ ರಕ್ಷಣೆ ಮಾಡ್ಕೋಬೇಕಂತೇಳಿ ಈ ವಿಡಿಯೋ ಮಾಡೋದ್ರ ಮುಖಾಂತರ ನಿಮಗೆ ಸಂದೇಶ ನೀಡಾತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.